ನಮಸ್ಕಾರ ವೀಕ್ಷಕರೇ. ಮೋದಿ ವಿರುದ್ಧ ಒಂದಿಲ್ಲೊಂದು ಅಸ್ತ್ರ ಪ್ರಯೋಗ ಮಾಡ್ತಾ ಬಂದಿರೋ ರಾಹುಲ್ ಈಗ ಹೊಸದಾಗಿ ಮಹಿಳಾ ಪ್ರಾಮುಖ್ಯತೆ ಅಥವಾ ಪಿತೃಪ್ರಧಾನ ವ್ಯವಸ್ಥೆಯನ್ನ ಕಿತ್ತೊಗೆಯಬೇಕು ಅಂತ ಶುರು ಮಾಡಿದ್ದಾರೆ. ಆದ್ರೆ ಈ ಅಸ್ತ್ರ ಪ್ರಯೋಗದ ಆರಂಭದಲ್ಲೇ ರಾಹುಲ್ ಗಾಂಧಿ ಜೀವಮಾನದಲ್ಲೇ ಖಂಡಿತ ಉತ್ತರಿಸಲು ಸಾಧ್ಯವೇ ಇಲ್ಲ ಅನ್ನೋ ರೀತಿಯ ಮರು ಪ್ರಶ್ನೆಗಳು ಬರ್ತಾ ಇವೆ. ಅಲ್ಲದೆ ಈ ಲೆವೆಲ್ಗೆ ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡೋ ರಾಹುಲ್ ಕಣ್ಣಿಗೆ ಕಾಣೋ ಹಾಗೆ ಮಹಿಳೆಯರ ವಿಚಾರದಲ್ಲೇ ಮಾಡಿರೋ ಮಿಸ್ಟೇಕ್ಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಇದೆಲ್ಲ ಶುರುವಾಗಿದ್ದು ಇತ್ತೀಚೆಗೆ ಜೆನ್ಸಿಗಳನ್ನ ಉದ್ದೇಶಿಸಿ ನಡೆಸಿದ ಛಾತ್ರೋಂ ಕಿ ಗೂಂಜ್ ಅನ್ನೋ ಕಾರ್ಯಕ್ರಮದಿಂದ ಅನ್ನೋದನ್ನ ನೋಡಿದ್ದೀರಾ. ಅಲ್ಲಿ ಮನುಸ್ಮೃತಿ ಬಗ್ಗೆಯೂ ಮಾತನಾಡಿ ಮತ್ತೆ ರಾಹುಲ್ ಸಿಕ್ಕಿ ಬಿದ್ದಿದ್ದಾರೆ. ಈ ರಗಳೆ ರಂಪಾಟಗಳ ಮಧ್ಯೆ ಮತ್ತೊಮ್ಮೆ ಜಾತಿ ವಿಚಾರದಲ್ಲಿ ರಾಹುಲ್ ಹಾಗೂ ಖರ್ಗೆ ಮೋದಿಗೆ ಪತ್ರ ಬರೆಯುವ ಮೂಲಕ ಹೊಸ ಜಟಾಪಟಿಗೆ ನಾಂದಿ ಹಾಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅದ್ಯಾಕೋ ರಾಹುಲ್ ಗಾಂಧಿ ವಿಭಜನೆ ಅನ್ನೋದೇ ತಮ್ಮ ಗೆಲುವಿನ ಸೂತ್ರ ಆಗ್ಬೇಕು ಅಂತ ಗಟ್ಟಿಯಾಗಿ ಡಿಸೈಡ್ ಮಾಡಿದ್ದಾರೋ ಅನ್ನೋ ಪ್ರಶ್ನೆ ಅವರ ನಡೆ ನುಡಿಗಳಿಂದ ಜನರಲ್ಲಿ ಹುಟ್ಟುತ್ತಾ ಇದೆ. ಒಂದು ಕೈಯಲ್ಲಿ ಸಂವಿಧಾನ ಪುಸ್ತಕ ತೋರಿಸ್ತಾರೆ, ಇನ್ನೊಂದು ಕಡೆ ಸಮಾನತೆ ಅಂತಾರೆ. ಮತ್ತೊಂದು ದಿನ ಬಂದು ಅವರಿಗೆ ಜಾಸ್ತಿ ಕೊಡಿ, ಇವರಿಗೆ ಕಮ್ಮಿ ಕೊಡಿ, ಅವರಿಂದ ಕಿತ್ತು ಇವರಿಗೆ ಕೊಡಿ ಅಂತಾರೆ. ಇದು ಹೇಗೆ ಸಮಾನತೆ ಅನ್ನೋದು ಜನರಿಗೆ ಅರ್ಥವಾಗ್ತಾ ಇಲ್ಲ. ಜೆನ್ಸಿಗಳು ಅನ್ನೋದು ವರ್ಕ್ ಆಗ್ತಿಲ್ಲ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಅವರಲ್ಲೇ ಹುಡುಗರು ಹಾಗೂ ಹುಡುಗಿಯರನ್ನ ಬೇರ್ಪಡಿಸಬೇಕು ಅಂತಲೇ ಪಿತೃಪ್ರಧಾನ ಅಸ್ತ್ರವನ್ನ ಬಿಡ್ತಾ ಇದ್ದಾರಾ ಅನ್ನೋ ಚರ್ಚೆ ಕೂಡ ಈಗ ಶುರುವಾಗಿದೆ. ಇದೊಳ್ಳೆ ಕಥೆ ಆಯ್ತಲ್ವಾ. ಮಹಿಳಾ ಸಮಾನತೆ ಹಾಗೂ ಮಹಿಳೆಯರ ಪರ ದನಿ ಏರಿಸಿದ್ರು ತಪ್ಪ ಅಂತ ಕೇಳೋ ಮುನ್ನ ಯಾಕೆ ಹಾಗೆ ಅನ್ನಿಸ್ತಾ ಇದೆ ಅನ್ನೋದಕ್ಕೆ ಕಾರಣವನ್ನ ನೋಡ್ಬೇಕಾಗತ್ತೆ. ರಾಹುಲ್ ಒಬ್ಬ ರಾಜಕಾರಣಿ, ಅದರಲ್ಲೂ ಪ್ರಧಾನಿ ಕುರ್ಚಿಯಲ್ಲಿ ಕೂರೋ ಗುರಿ ಹೊಂದಿರೋ ನಾಯಕ ಆಗಿರೋದ್ರಿಂದ ಮೊದಲು ರಾಜಕೀಯದ ಆಯಾಮದಲ್ಲೇ ಇದನ್ನು ನೋಡ್ಬೇಕಾಗತ್ತೆ. ಕಳೆದ ಕೆಲ ವರ್ಷಗಳ ಹಿಂದೆ ಮೋದಿ ಸರ್ಕಾರ ತ್ರಿವಳಿ ತಲಾಕ್ ನಿಷೇಧಕ್ಕೆ ಮುಂದಾಯಿತು. ಮನಸ್ಸಿಗೆ ಬಂದಂತೆ ತಲಾಕ್ ಅಂತ 3 ಸಲ ಹೇಳಿ ಮಹಿಳೆಯರನ್ನ ಬೀದಿಗೆ ಬಿಡೋದು ಎಂತ ಅನ್ಯಾಯ. ಇದೆಲ್ಲ ಮನುಷ್ಯರು ಬದುಕೋ ರೀತಿ ಅಲ್ಲ. ಭಾರತದಲ್ಲಿರೋ ಮಹಿಳೆಯರಿಗೆ ಈ ರೀತಿ ಅನ್ಯಾಯ ಆಗಬಾರದು ಅಂತ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡ್ರು. ಇದನ್ನ ಮುಂದಿನ ಸಾಲಲ್ಲಿ ನಿಂತು ವಿರೋಧಿಸಿದ್ದು ಇದೇ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್. ಕನಿಷ್ಠ ಪಕ್ಷ ಸೈಲೆಂಟ್ ಆಗಿ ಇದ್ಬಿಟ್ಟಿದ್ರೆ ಹೆಚ್ಚು ಡ್ಯಾಮೇಜ್ ಆಗ್ತಾ ಇರ್ಲಿಲ್ಲ. ಆದ್ರೆ ಮುಂದೆ ಬಂದು ನಿಂತು ಈ ಕಾಯ್ದೆ ಜಾರಿ ಆಗುವುದಕ್ಕೆ ನಾವು ಬಿಡೋದೇ ಇಲ್ಲ ಅಂತ ಸವಾಲು ಹಾಕಿ ಈಗ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು, ಅದು ನಮ್ಮಿಂದ ಮಾತ್ರ ಸಾಧ್ಯ, ಈಗಿನ ಸರ್ಕಾರದಲ್ಲಿ ಮಹಿಳೆಯರಿಗೆ ಆದ್ಯತೆ ಇಲ್ಲ ಅಂದ್ರೆ ಅದನ್ನ ಭಾರತೀಯರು ಒಪ್ತಾರ ಅನ್ನೋದು ಮೊದಲ ಪ್ರಶ್ನೆ. ಅದು ಅಲ್ಲದೆ ಕೆಲವೇ ತಿಂಗಳ ಹಿಂದೆ 33% ಮಹಿಳಾ ರಿಸರ್ವೇಶನ್ ಬಿಲ್ ಜಾರಿ ಮಾಡೋ ಸಲುವಾಗಿ ಅದಕ್ಕೆ ಕನೆಕ್ಟ್ ಆಗಿರೋ ಡಿಲಿಮಿಟೇಷನ್ ಬಿಲ್ ಟೇಬಲ್ ಮಾಡಿದ್ರು. ಆಗ ಅದರ ಬಗ್ಗೆ ಸರಿಯಾಗಿ ಚರ್ಚೆ ಮಾಡೋದಕ್ಕೂ ಬಿಡದೆ ಅಪೋಸ್ ಮಾಡಿದ್ರು. ಬಿಲ್ ಪಾಸ್ ಆಗದಂತೆ ಮಾಡಿದ್ರು. ಈ ಮೂಲಕ ಮಹಿಳಾ ರಿಸರ್ವೇಶನ್ಗೆ ಅಡ್ಡಗಾಲು ಹಾಕಿದ್ರು. ಕೊನೆಗೆ ನಾವು ಮಹಿಳಾ ಬಿಲ್ಗೆ ವಿರೋಧ ಮಾಡ್ತಾ ಇಲ್ಲ, ಡಿಲಿಮಿಟೇಷನ್ಗೆ ಮಾತ್ರ ಅಂತ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಂಡ್ರು. ಆದ್ರೆ ಡಿಲಿಮಿಟೇಷನ್ ಚರ್ಚೆ ಹಾಳು ಮಾಡಿದ್ಯಾಕೆ ಅನ್ನೋದಕ್ಕೆ ಉತ್ತರ ಕೊಡ್ಲಿಲ್ಲ. ಈಗ ಡಬಲ್ ಸ್ಟ್ಯಾಂಡರ್ಡ್ ಅನ್ನೋ ಹಾಗೆ ಮಹಿಳೆಯರ ಪರವಾಗಿ ನಾವು ದನಿ ಏರಿಸ್ತಾ ಇದ್ದೀವಿ ಅನ್ನೋದನ್ನ ತೋರಿಸೋದಕ್ಕೆ ಮುಂದಾಗಿದ್ದಾರಾ ಅನ್ನೋದು ಜನರ ಪ್ರಶ್ನೆ. ಈ ಚರ್ಚೆ ಇಲ್ಲಿಗೆ ಮುಗಿಯದೆ ಸಾರ್ವಜನಿಕರಿಂದಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ. ಅದರಲ್ಲಿ ಹೈಲೈಟ್ ಆಗ್ತಾ ಇರೋದು ನಮ್ಮ ದೇಶವನ್ನೇ ಮಾತೆ ಅನ್ನೋದಕ್ಕೆ ಒಪ್ಪದ ರಾಹುಲ್ ಮಹಿಳೆಯರ ಪರವಾಗಿ ಇರೋದು ಹಾಸ್ಯಾಸ್ಪದ ಅಲ್ವಾ ಅನ್ನೋದು. ಭಾರತ್ ಮಾತಾ ಕಿ ಜೈ ಅಂತ ಯಾರಾದ್ರೂ ಹೇಳಿದ್ರೆ ಆತನನ್ನ ಬಿಜೆಪಿ ಅಂತ ಗುರುತಿಸ್ತಾರೆ. ಒಂದೇ ಮಾತರಂ ಗೀತೆಯಲ್ಲಿ ಭಾರತವನ್ನ ದುರ್ಗಾ ಮಾತೆಗೆ ಹೋಲಿಸಿ ವರ್ಣನೆ ಮಾಡಿದ್ರೆ ಅದಕ್ಕೆ ವಿರೋಧ ಮಾಡ್ತಾರೆ. ಶಾ ಬಾನೋ ವಿಚಾರದಲ್ಲಿ ಮಾತೇ ಇಲ್ಲ. ಈ ಮಧ್ಯೆ ನಟಿ ಕೃತಿ ಸನನ್ರ ವಿವಾದಾತ್ಮಕ ರಕ್ಷಾ ಬಂಧನ ಜಾಹೀರಾತಿಗೆ ಸಪೋರ್ಟ್ ಮಾಡೋದಕ್ಕೆ ಹೋಗಿ ಅಲ್ಲೂ ಸಿಕ್ಕಿ ಬಿದ್ದಂತಾಗಿದೆ. ರಕ್ಷಾ ಬಂಧನ ಅನ್ನೋದಕ್ಕೆ ಒಂದು ಹಿನ್ನೆಲೆ ಇದೆ, ಗೌರವ ಇದೆ, ಇತಿಹಾಸ ಇದೆ. ಅಣ್ಣ ಅಥವಾ ತಮ್ಮಂದಿರ ಮುಂದೆ ಸಹೋದರಿ ಇರೋವಾಗ ಕನಿಷ್ಠ ಪಕ್ಷ ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಳ್ಳೋದು ಸಾಮಾನ್ಯ ಜ್ಞಾನ. ಅರೆಬೆತ್ತಲು ರೀತಿ ಬಟ್ಟೆ ಹಾಕಿಕೊಂಡು ರಾಖಿ ಕಟ್ಟೋದಕ್ಕೆ ಹೋದಾಗ ಸಹಜವಾಗಿ ಅದನ್ನ ಭಾರತೀಯರು ವಿರೋಧಿಸ್ತಾರೆ. ಅದನ್ನೂ ಕೂಡ ಬೆಂಬಲಿಸುವ ಮಟ್ಟಕ್ಕೆ ಇಳಿತಾರೆ ಅಂದ್ರೆ ರಾಹುಲ್ ಯಾವ ರೀತಿ ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ವಿದ್ಯಾರ್ಥಿನಿಯರ ಜೊತೆ ದೊಡ್ಡ ಸಮಾವೇಶ ಮಾಡುವಾಗ ರಾಹುಲ್ ವೇದಿಕೆಯಲ್ಲಿ ನಿಂತು ಹೆಣ್ಣು ಅಂದ್ರೆ ಆಕೆ ಸಾಮಾನ್ಯ ಅಲ್ಲ, ಆಕೆಗೆ ಸ್ವಾತಂತ್ರ್ಯ ನೀಡಬೇಕು, ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಯನ್ನ ತಾಯಿಯಾಗಿ, ತಂಗಿಯಾಗಿ, ಹೆಂಡತಿಯಾಗಿ ಹೀಗೆ 3 ಪಂಜರದಲ್ಲಿ ಬಂಧಿಸಲಾಗಿದೆ, ಅದರಿಂದ ಆಚೆಗೆ ಅವರಿಗೆ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಈ 3 ವಿಚಾರವನ್ನ ತೆಗೆದುಕೊಂಡ್ರು 3ಕ್ಕೂ ವ್ಯತ್ಯಾಸ ಇದೆಯಲ್ವಾ. ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನ ತಾಯಿ ರೀತಿ ಗೌರವಿಸಬಹುದು, ಅಕ್ಕನಂತೆ ಭಾವಿಸಬಹುದು. ಆದ್ರೆ ಅದೇ ಹೆಣ್ಣನ್ನ ಗರ್ಲ್ ಫ್ರೆಂಡ್ ಅಂತೆಯೋ ಅಥವಾ ಹೆಂಡತಿ ಅಂತೆಯೋ ಟ್ರೀಟ್ ಮಾಡಿದ್ರೆ ಆ ಸಂಬಂಧಕ್ಕಿರೋ ಮೌಲ್ಯವೇ ಹೊರಟು ಹೋಯ್ತಲ್ವಾ. ಸಂಬಂಧಗಳಿಗೂ ಸ್ವಾತಂತ್ರ್ಯಕ್ಕೂ ಅದೆಲ್ಲಿಂದ ಲಿಂಕ್ ಮಾಡಿದ್ದಾರೆ ಅನ್ನೋದು ಜನರಿಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲದೆ ವಸ್ತ್ರ ಅನ್ನೋದು ಅವರವರ ಪರ್ಸನಲ್ ಚಾಯ್ಸ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆದ್ರೆ ಎಲ್ಲಿ ಯಾವ ರೀತಿ ಬಟ್ಟೆ ಹಾಕ್ಬೇಕು ಅನ್ನೋದು ಸಾಮಾನ್ಯ ಜ್ಞಾನ ಅಲ್ವಾ. ಬೀಚ್ನಲ್ಲಿ ಹಾಕೋ ಬಟ್ಟೆಯನ್ನ ಆಫೀಸ್ನಲ್ಲಿ ಹಾಕೋದಕ್ಕಾಗತ್ತಾ, ಅಥವಾ ಮದುವೆಯಲ್ಲಿ ಹಾಕೋ ಧಾರ್ಮಿಕ ಉಡುಗೆಯನ್ನ ಪಾರ್ಟಿಯಲ್ಲಿ ಕುಣಿಯುವಾಗ ಹಾಕೋದಕ್ಕಾಗತ್ತಾ? ಇದೇ ಸಾಮಾನ್ಯ ಜ್ಞಾನವನ್ನ ಭಾರತೀಯರು ಪ್ರಶ್ನೆ ಮಾಡಿದ್ರೆ ರಾಹುಲ್ ಇನ್ನೊಂದು ರೀತಿ ಉತ್ತರ ಕೊಡ್ತಾ ಇರೋದು ಮತ್ತೆ ಅವರನ್ನ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದೆ.
ಇಷ್ಟೆಲ್ಲಾ ಸಮಸ್ಯೆಗಳು ಒಂದೇ ನಿಲುವಿನಿಂದ ಬರುತ್ತೆ ಅನ್ನೋದನ್ನ ಯೋಚಿಸದೆಯೇ ಈ ಅಸ್ತ್ರ ಪ್ರಯೋಗಕ್ಕೆ ಮುಂದಾದ್ರ. ಹಾಗಿದ್ರೆ ಯಾವ ಧೈರ್ಯದ ಮೇಲೆ ಈ ಅಸ್ತ್ರ ಆಯ್ಕೆ ಮಾಡಿದ್ರು ಅಂತ ನೋಡ್ತಾ ಹೋದ್ರೆ ಒಂದು ಚಾನ್ಸ್ ಇದೆ. ಅದು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ. ಅವರಿಗೆ ದೊಡ್ಡ ಹೆಸರಿತ್ತು, ಪ್ರಭಾವಿ ಮಹಿಳೆ ಅಂತ ಗುರುತಿಸಿಕೊಂಡಿದ್ರು. ಈ ಕಾರಣಕ್ಕೆ ಮಹಿಳಾ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರಾ ಅಂತ ನೋಡಿದ್ರೆ ಅದು ಕೂಡ ಈಗಿನ ಕಾಲಘಟ್ಟಕ್ಕೆ ವರ್ಕ್ ಆಗ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಬಹುತೇಕರು ಮಹಿಳೆಯರ ಮೇಲಿನ ನಿಮ್ಮ ಗೌರವವನ್ನ ಕಂಡು ನಾವು ಆಭಾರಿಯಾಗಿದ್ದೇವೆ, ಆದ್ರಿಂದ ನಿಮ್ಮ ಬದಲಿಗೆ ಪ್ರಿಯಾಂಕಾ ರಾಬರ್ಟ್ ವಾದ್ರಾರನ್ನ ಪ್ರಧಾನಿ ಅಭ್ಯರ್ಥಿ ಮಾಡಿ, ಅಥವಾ ನಿಮ್ಮ ಕುಟುಂಬದಿಂದ ಆಚೆಗೆ ಬೇರೆ ಯಾವುದಾದ್ರೂ ಒಬ್ಬ ಮಹಿಳೆಯನ್ನ ಅಭ್ಯರ್ಥಿ ಮಾಡಿ ಅಂತಿದ್ದಾರೆ. ಇನ್ನು ಕೆಲವರು ಕರ್ನಾಟಕ ಕ್ಯಾಬಿನೆಟ್ ನಲ್ಲಿ ಒಬ್ಬ ಮಹಿಳಾ ಮಂತ್ರಿ ಇಲ್ವಲ್ಲ ಅನ್ನೋ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ. ಏನೋ ಇದೇ ವೇಳೆ ಮನುಸ್ಮೃತಿಯ ಉಲ್ಲೇಖವನ್ನು ಕೂಡ ರಾಹುಲ್ ಮಾಡಿದ್ರು ಅನ್ನೋ ವಿಚಾರ ಹೈಲೈಟ್ ಆಗ್ತಾ ಇದೆ. ಮನುಸ್ಮೃತಿಯಲ್ಲಿ ಹೆಣ್ಣನ್ನ ಕಟ್ಟಿ ಹಾಕೋ ಸಂಪ್ರದಾಯ ಇದೆ, ಅದನ್ನ ನಾವು ವಿರೋಧಿಸ್ತೀವಿ ಅಂತ ಹೇಳಿದ್ರು. ಆದ್ರೆ ಸತ್ಯ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ ಮಹಿಳೆಯರನ್ನ ಪೂಜನೀಯ ಸ್ಥಿತಿಯಲ್ಲಿ ನೋಡಿ ಅನ್ನೋದನ್ನ ಹೇಳಿರೋದೇ ಮನುಸ್ಮೃತಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅನ್ನೋ ವಾಕ್ಯ ಇರೋದು ಇದೇ ಮನುಸ್ಮೃತಿಯಲ್ಲಿ. ರಾಹುಲ್ ಪ್ರೀತಿಸೋ ಯಾವುದೇ ಧರ್ಮದಲ್ಲೂ ಕೂಡ ಮಹಿಳಾ ಗೌರವದ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ ಈ ರೀತಿ ಉಲ್ಲೇಖ ಇಲ್ಲ. ಇದ್ರೆ ರಾಹುಲ್ ಅದನ್ನ ತೋರಿಸಲಿ ಅಂತ ಬಹುತೇಕರು ಕೇಳ್ತಾ ಇದ್ದಾರೆ. ಅಲ್ಲದೆ 2000 ವರ್ಷಗಳ ಹಿಂದಿನ ಮನುಸ್ಮೃತಿಯನ್ನ ಈಗಿನ ಕಾಲದಲ್ಲಿ ಯಾಕೆ ಹೈಲೈಟ್ ಮಾಡ್ತಾ ಇದ್ದಾರೆ? ಮುಕ್ಕಾಲು ವಾಸಿ ಭಾರತೀಯರು ಮನುಸ್ಮೃತಿಯನ್ನ ಓದದೇ ಇದ್ರು, ಅದರ ಹೆಸರಲ್ಲಿ ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಭಾರತೀಯರಿಗೆ ಅರ್ಥವಾಗದ ವಿಚಾರ. ಇದರ ಮಧ್ಯೆ ಈಗ ಕೇಂದ್ರ ಸರ್ಕಾರ ಘೋಷಿಸಿರೋ ಸೆನ್ಸಸ್ ನಲ್ಲಿ ಬದಲಾವಣೆ ಮಾಡಬೇಕು, ಈಗ ರೆಡಿ ಮಾಡ್ಕೊಂಡಿರೋ ಪ್ರಶ್ನೆಗಳನ್ನ ತೆಗೆದುಹಾಕಿ ಹೊಸ ಪ್ರಶ್ನೆಗಳನ್ನ ರೆಡಿ ಮಾಡಿ ಅಂತ ರಾಹುಲ್ ಹಾಗೂ ಖರ್ಗೆ ಪ್ರಧಾನಿ ಮೋದಿಗೆ ಪತ್ರವನ್ನ ಬರೆದಿದ್ದಾರೆ. ಹಾಗಿದ್ರೆ ಅದ್ ಯಾವ ಪ್ರಶ್ನೆ ಬದಲಿಸಬೇಕು ಅಂತ ನೋಡಿದ್ರೆ, ಈಗ ಕೇಂದ್ರ ಸರ್ಕಾರ ಜಾತಿಗಳಲ್ಲಿ ತೀರಾ ವಿಭಜನೆ ಮಾಡದೆ ಮೇಲ್ವರ್ಗ, ಒಬಿಸಿ, ಹಿಂದುಳಿದ ವರ್ಗ ಅನ್ನೋ ದಾಖಲೆಗಳನ್ನ ಪಡೆಯೋದಕ್ಕೆ ನೋಡ್ತಾ ಇದೆ. ಆದ್ರೆ ಇದು ಸರಿಯಲ್ಲ. ಹಿಂದೂಗಳಲ್ಲಿ ಇರೋ ಎಲ್ಲಾ ಸಣ್ಣ ಪುಟ್ಟ ಜಾತಿಗಳನ್ನು ಕೂಡ ವಿಭಜನೆ ಮಾಡುವಂತ ಪ್ರಶ್ನೆಗಳನ್ನ ರೆಡಿ ಮಾಡಿ ಅನ್ನೋ ಸಲಹೆಯನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಈ ರೀತಿ ಎಲ್ಲರನ್ನೂ ಬೇರ್ಪಡಿಸೋದ್ರಿಂದ ಸಾಮಾಜಿಕ ನ್ಯಾಯ ಕೊಡಿಸಬಹುದು ಅನ್ನೋದು ಕೈ ನಾಯಕರ ಸಲಹೆ. ಇದು ಯಾವ ರೀತಿ ಲಾಜಿಕ್ ಅನ್ನೋದು ಭಾರತೀಯರಿಗೆ ಅರ್ಥವಾಗ್ತಾ ಇಲ್ಲ. ಸಮಾನತೆ ಕಾಪಾಡೋದಕ್ಕೋಸ್ಕರ ಮನೆಯಿಂದ ಹೊರಗೆ ಜಾತಿ ಅನ್ನೋ ಪದವೇ ಬರಬಾರದು, ಜಾತಿಯಿಂದ ಯಾರನ್ನು ಅಳೆಯೋ ಕೆಲಸವೇ ಆಗ್ಬಾರ್ದು ಅಂತ ಬುದ್ಧಿವಂತರು, ಪ್ರಜ್ಞಾವಂತರು ಯೋಚಿಸ್ತಾ ಇದ್ರೆ ಸಣ್ಣ ಪುಟ್ಟ ಜಾತಿಯನ್ನು ಬಿಡದೆ ಮೆನ್ಷನ್ ಮಾಡ್ಬೇಕು ಅನ್ನೋ ಸಲಹೆಯನ್ನ ರಾಹುಲ್ ಕೊಡ್ತಾ ಇದ್ದಾರೆ. ಆದ್ರೆ ಇದೇ ಲಾಜಿಕ್ ಎಲ್ಲಾ ಧರ್ಮಗಳಿಗೂ ಅಪ್ಲೈ ಆಗುತ್ತಾ? ಅದಕ್ಕೆ ಒತ್ತಾಯ ಮಾಡ್ತಾರ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಕೇವಲ ಹಿಂದೂಗಳಲ್ಲಿ ಮಾತ್ರ ಎಲ್ಲರನ್ನೂ ವಿಭಜನೆ ಮಾಡ್ಬೇಕು ಅನ್ಸುತ್ತೆ, ಉಳಿದವರ ಸುದ್ದಿಗೆ ಹೋಗಬಾರದು ಅನ್ಸುತ್ತೆ ಅಂದ್ರೆ ಇದು ತಪ್ಪಲ್ವಾ ಅನ್ನೋದು ಜನಸಾಮಾನ್ಯರ ಸಾಮಾನ್ಯ ಪ್ರಶ್ನೆ. ಆದ್ರೆ ಜಾತಿ ವಿಚಾರ ಬಿಟ್ಟು ಬೇರೆ ಯಾವ ವಿಚಾರದಲ್ಲೂ ಹಿಂದೂಗಳ ವೋಟ್ ಪಡೆಯೋದಕ್ಕೆ ಆಗೋದಿಲ್ಲ. ಎಷ್ಟೇ ಓದಿದ್ರು ಹಿಂದೂಗಳು ಜಾತಿ ಅನ್ನೋದು ಕಿವಿಗೆ ಬೀಳ್ತಾ ಇದ್ರೆ ಸಾಕು, ಓಡೋಡಿ ಬಂದು ವೋಟ್ ಹಾಕೋದ್ರಿಂದ ಈ ವಿಷಯದಲ್ಲಿ ಕಾಂಗ್ರೆಸ್ ಒಳ್ಳೆ ತಂತ್ರ ಮಾಡ್ತಾ ಇದೆ ಅನ್ನೋ ಟಾಕ್ ಕೂಡ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.